ಕರ್ನಾಟಕ ರಾಜ್ಯದ ರಾಜಕಾರಣವನ್ನ ಇಡೀ ದೇಶ ನೋಡ್ತಾ ಇದೆ. ಒಂದು ಕಡೆ ಏನಾಗುತ್ತೆ ಅನ್ನುವಂತಹ ಕುತೂಹಲದ ನಡುವೆ ಮತ್ತೊಂದು ಕಡೆ ಸಚಿವರುಗಳು ಶಾಸಕರುಗಳ ದಂಡಯಾತ್ರೆ ಅಂದ್ರೆ ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗ್ತಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಜವಾಗಿ ಬೆಂಗಳೂರಿನಲ್ಲಿ ಅಂದ್ರೆ ಸ್ಪೆಷಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಒಂದು ವಿಚಾರಗಳೇನಿದೆ ಅಂದ್ರೆ ನಾಯಕತ್ವ ಗುದ್ದಾಟ, ಒಂದಿಷ್ಟು ಸಚಿವ ಸಂಪುಟ ವಿಚಾರ, ಇವೆಲ್ಲವೂ ಕೂಡ ಇದೀಗ ದೆಹಲಿ ಅಂಗಳವನ್ನ ತಲುಪಿ ಬಹಳ ತಿಂಗಳುಗಳೇ ಆಗಿದೆ. ಆದರೆ ಹೈಕಮಾಂಡ್ ನಾಯಕರೇ ಇದ್ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದೆ ತಂಪಾಡಿಗೆ ತಾವು ಇದ್ದಾರೆ. ಆದ್ರೀಗ ಹೊಸ ಅಪ್ಡೇಟ್ ಅನ್ನುವಂತೆ ಒಂದಿಷ್ಟು ಜನ ಸಿಎಂ ಆಪ್ತ ಬಳಗ ಅನ್ಸ್ಕೊಂಡಿರುವಂತಹ ಸಚಿವರುಗಳು ದೆಹಲಿಗೆ ಹೋಗುವಂಥದ್ದು, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದು ಕಡೆ ತಮ್ಮ ಅಹಿಂದ ನಾಯಕನನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾತ್ರೆಯನ್ನ ಮುಂದುವರಿಸಿದ್ರೆ ಮುಂಬರುವಂತಹ ದಿನಗಳಲ್ಲಿ ಅಹಿಂದ ಮತ್ತೊಬ್ಬ ನಾಯಕನನ್ನ ಹುಟ್ಟು ಹಾಕುವಂತಹ ಪ್ರಯತ್ನಗಳಂತೂ ನಡೀತಾ ಇದೆ. ಅದಕ್ಕೆ ಪೂರಕವಾಗಿಯೇ ಎಲ್ಲಾ ಸಿದ್ಧತೆಗಳು ಅನ್ನುವಂತಹದ್ದು ಕೂಡ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಶತಾಯಗತಾಯ ತಮ್ಮ ನಾಯಕನಿಗೆ ಸಿಎಂ ಪಟ್ಟ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಟೀಮ್ ಕೂಡ ರಣತಂತ್ರಗಳನ್ನ ಮಾಡ್ತಿದೆ. ಅದರ ಮುಂದುವರೆದ ಭಾಗವಾಗಿ ಅವರೂ ಕೂಡ ಮುಂಬರುವಂತಹ ತಿಂಗಳುಗಳಲ್ಲಿ ತಂಡೋಪತಂಡವಾಗಿ ದೆಹಲಿ ಯಾತ್ರೆಯನ್ನ ಮಾಡೋದಿಕ್ಕೂ ಕೂಡ ರೆಡಿಯಾಗಿದ್ದಾರೆ. ಆದರೆ ಇದೀಗ ಹುಟ್ಕೊಂಡಿರುವಂತಹ ಒಂದು ಪ್ರಶ್ನೆ ಅಥವಾ ಒಂದು ಕುತೂಹಲ ಅಂದ್ರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿರುವಂತಹ ಮಹದೇವಪ್ಪ ಆಗಿರಬಹುದು, ಮುನಿಯಪ್ಪ ಆಗಿರಬಹುದು, ಅಥವಾ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಏನ್ ವಿಚಾರ ಚರ್ಚೆ ಮಾಡಿದ್ರು ಅನ್ನುವಂಥದ್ದು. ಪ್ರಮುಖವಾಗಿ ಇಲ್ಲಿ 5-6 ವಿಚಾರಗಳು ಚರ್ಚೆ ಆಗಿರೋದಂತೂ ನಿಜ. ಒಂದು, ನಾಯಕತ್ವ ವಿಚಾರದಲ್ಲಿ ನೀವು ಒಂದು ಸ್ಪಷ್ಟತೆಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಮತ್ತೊಂದು, ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಲೇಬೇಕು ಅಥವಾ ಪುನರ್ರಚನೆ ಆಗಲೇಬೇಕು, ಅದಾಗದೆ ನಾವೇನೂ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಮತ್ತೊಂದು, ಅಹಿಂದ ಸಮಾವೇಶಕ್ಕೆ ಏನು ನಾಯಕರುಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಆ ಅಹಿಂದ ಸಮಾವೇಶ ಯಾಕೆ ಬೇಕು ಅನ್ನುವಂತಹದ್ದನ್ನು ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಅಚ್ಚರಿಯ ವಿಚಾರ ಅನ್ನುವಂತೆ ಈಗ ಇರುವಂತಹ ಪರಿಸ್ಥಿತಿ ಜೊತೆಗೆ ಗ್ಯಾರಂಟಿಗಳ ಅನುಷ್ಠಾನ ಆದರೂ ತಲುಪಿಸುವಲ್ಲಾಗ್ತಾ ಇರುವಂತಹ ವಿಫಲತೆ, ಇವೆಲ್ಲದರ ಕುರಿತು ಒಂದಿಷ್ಟು ಚರ್ಚೆಯನ್ನ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಅವರೇ ಹೇಳೋ ಪ್ರಕಾರ, ಅವರದ್ದೇ ಆದಂತಹ ಒಂದು ಸರ್ವೆ ಹೇಳಿರುವಂತಹ ಪ್ರಕಾರ, ಪ್ರಮುಖವಾಗಿ ಈಗ ಚುನಾವಣೆ ನಡೆದರೂ ಕೂಡ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರು ಸೋಲ್ತಾರೆ, ಆ ಪೈಕಿ ಸಚಿವರುಗಳು ಕೂಡ ಇದ್ದಾರೆ. ಹಾಗಾಗಿ ಕೂಡಲೇ ಇದಕ್ಕೊಂದು ಪರಿಹಾರವನ್ನ 2 ವರ್ಷದ ಮುಂಚೆಯೇ ನಾವು ಕಂಡುಕೊಳ್ಬೇಕು. ಒಂದು, ಅವರ ಒಂದು ಶಾಸಕ ಸ್ಥಾನ ಅಂದ್ರೆ ಏನು, ಅಲ್ಲಿ ಬೇರೊಬ್ಬರನ್ನ ಬೆಳೆಸೋದಾಗಿರ್ಬೋದು, ಅಥವಾ ಇರುವಂತಹ ಆ ಒಂದು ಅನುಷ್ಠಾನಗಳು, ಯೋಜನೆಗಳು, ಗ್ಯಾರಂಟಿಗಳು ಎಲ್ಲವನ್ನೂ ಕೂಡ ಸರಿಯಾದ ಸಮಯಕ್ಕೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತದೆ. ಈ ಮಧ್ಯೆ ಮತ್ತೊಂದು ಅನ್ನುವಂತೆ ಇದೀಗ ಮೇ ತಿಂಗಳು ಹೆಚ್ಚಿನದಾಗಿ ಚರ್ಚೆಗೆ ಚಾಲ್ತಿಗೆ ಬಂದಿರುವಂಥದ್ದು. ಕೇವಲ 2-3 ದಿನ ಬಾಕಿ ಅಷ್ಟೇ ಇರುವಂಥದ್ದು ಮೇನಲ್ಲಿ. ಆದರೂ ಕೂಡ ಮೇ ಅಷ್ಟು ಯಾಕೆ ಇಂಪಾರ್ಟೆನ್ಸ್ ರಾಜ್ಯ ರಾಜಕಾರಣದಲ್ಲಿ, ಎಸ್ಪೆಷಲಿ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಒಂದು, ಮೇ 4ಕ್ಕೆ ಬೈ ಎಲೆಕ್ಷನ್ ಬರುತ್ತೆ, ಬೈ ಎಲೆಕ್ಷನ್ ಫಲಿತಾಂಶ ಬರುತ್ತೆ. ಆ ಫಲಿತಾಂಶದ ಒಂದಿಷ್ಟು ಪರಿಣಾಮಗಳು ಅಲ್ಪಸಂಖ್ಯಾತ ಸಮುದಾಯ ಇರುವಂತಹ ಸಚಿವರುಗಳ ಮೇಲಾಗುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಮತ್ತೊಂದು, ನಾಯಕತ್ವ ವಿಚಾರ ಏನಿದೆ, ಆ ನಾಯಕತ್ವ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರ, ಒಂದು ಅಂತಿಮ ಸ್ಪಷ್ಟತೆ ಎಲ್ಲವೂ ಕೂಡ ಮೇ 10ರ ಒಳಗಾಗಿ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಮೇ 10ರ ಒಳಗಾಗಿ ಇಬ್ಬರೂ ನಾಯಕರುಗಳನ್ನ ಕರೆದು ಮಾತನಾಡ್ತಾರೆ, ಜೊತೆಗೆ ಒಂದು ಸ್ಪಷ್ಟತೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಮತ್ತೊಂದು ವಿಚಾರ ಅನ್ನುವಂತೆ ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ನಾಯಕರು ಅವರು ಇಲ್ಲಿಯವರೆಗೂ ಮಾಡಿದಂತಹ ಶ್ರಮ ಏನಿದೆ ಅದಕ್ಕೊಂದು ಪ್ರತಿಫಲವನ್ನು ಕೂಡ ನೀಡ್ತಾರೆ, ಅಂದು ಎಲ್ಲವೂ ಕೂಡ ಅನೌನ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಸ್ಪೆಷಲಿ ಡಿಕೆ ಶಿವಕುಮಾರ್ ಬಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಇದೆಲ್ಲದರ ಮಧ್ಯೆ ಇದೀಗ ದೆಹಲಿಗೆ ಹೋಗಿರುವಂತಹ ಸತೀಶ್ ಜಾರಕಿಹೊಳಿ, ಮಹದೇವಪ್ಪನವರ ಒಂದಿಷ್ಟು ವಿಚಾರಗಳು ಹೆಚ್ಚಿನ ಚರ್ಚೆಯ ಜೊತೆಗೆ ಕುತೂಹಲವನ್ನ ಮೂಡಿಸಿರುವಂತಹದ್ದು.
ಈ ಡಿ ಕೆ ಶಿವಕುಮಾರ್ ಅವರ ಏನು ಹುಟ್ಟುಹಬ್ಬದ ದಿನ ಒಂದಿಷ್ಟು ಹೈಕಮಾಂಡ್ ನಾಯಕರು ಯಾವುದೋ ಒಂದು ವಿಚಾರವನ್ನ ಹೇಳ್ಬಿಡ್ತಾರೆ, ಅದು ನಾಯಕತ್ವದ್ದೇ ಆಗಿರುತ್ತೆ ಅನ್ನುವಂಥದ್ದು ಯಾವಾಗ ಚರ್ಚೆಗೆ ಬಂತು, ಆ ನಿಟ್ಟಿನಲ್ಲಿಯೇ ಅಹಿಂದ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಮುಂಬರುವಂತಹ ದಿನಗಳಲ್ಲಿ ಅಹಿಂದ ನಾಯಕ ಪಟ್ಟವನ್ನ ಯಾರಿಗೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಸ್ಪಷ್ಟತೆ ಬೇಕು ಅನ್ನುವಂತಹ ನಿಲುವಿನಲ್ಲಿ ಹೈಕಮಾಂಡ್ ನಾಯಕರನ್ನ ಏನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯ ಜೊತೆಗೆ ಅವರೇನು ಒಂದು ಸಮಾವೇಶವನ್ನ ಮಾಡ್ತಿದ್ದಾರೆ ಜೂನ್ ತಿಂಗಳು ಅಥವಾ ಮೇ ಎಂಡ್ನಲ್ಲಿ, ಅಂದು ಮುಂದಿನ ಅಹಿಂದ ನಾಯಕ ಯಾರು ಅನ್ನೋದನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ವಿಚಾರ ಕೂಡ ಇದೀಗ ಜೋರಾಗಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಏನೇ ಹೇಳಿ ಆ ವರ್ಗ ಈ ವರ್ಗ ಅಥವಾ ಆ ಬಣ ಈ ಬಣ ಅನ್ನುವಂತಹದ್ದು ಈಗ ಸದ್ಯಕ್ಕೆ ತಮ್ಮ ನಾಯಕನಿಗೆ ನಾಯಕತ್ವ ಸಿಗುತ್ತೆ ಅಥವಾ CM ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಂತದ್ದು ಏನೇ ಚರ್ಚೆ ಆದ್ರೂ ಕೂಡ ಅಲ್ಟಿಮೇಟ್ಲಿ ಒನ್ ಅಂಡ್ ಓನ್ಲಿ ಅನ್ನುವಂತೆ ರಾಹುಲ್ ಗಾಂಧಿ ಹೇಳಿದಾಗ ಮಾತ್ರ ಇವೆಲ್ಲವೂ ಸಾಧ್ಯ ಅನ್ನುವಂತಹದ್ದು ಕೂಡ ಇಡೀ ರಾಜ್ಯದ ನಾಯಕರುಗಳಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಮೇ ತಿಂಗಳಲ್ಲೇ ಎಲ್ಲವೂ ಕೂಡ ಬದಲಾಗುತ್ತೆ. ಮೇ ಅನ್ನುವಂತಹದ್ದು ಇಬ್ಬರೂ ನಾಯಕರಿಗೆ ತುಂಬಾ ಒಂದಿಷ್ಟು ಇಂಪಾರ್ಟೆಂಟ್ ತಿಂಗಳು ಅನ್ನುವಂತಹದ್ದು ಏನಿದೆ ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಬೇಕಾಗಿದೆ. ಏನೇ ಡಿ ಕೆ ಶಿವಕುಮಾರ್ ಬಣ ತಮ್ಮ ನಾಯಕರಿಗೆ 15ನೇ ತಾರೀಕು ಎಲ್ಲವೂ ಆಗೋಗ್ಬಿಡುತ್ತೆ ಅನ್ನುವಂತಹದ್ದು ಹೇಳ್ತಾ ಇದ್ದಾರೆ, ಅಥವಾ ಮತ್ತೊಂದು ಏನು ಸಿದ್ದರಾಮಯ್ಯ ಬಣ ಯಾವುದೂ ಕೂಡ ಬದಲಾಗಲ್ಲ, ಮೇನಲ್ಲೇ ಎಲ್ಲವೂ ಕೂಡ ಅಂದ್ರೆ ಬದಲಾವಣೆ ಇಲ್ಲ ಅನ್ನುವಂತಹದ್ದನ್ನ ಸಂದೇಶವನ್ನ ಕೊಡ್ತಾರೆ ಹೈಕಮಾಂಡ್ ಅನ್ನುವಂತಹದ್ದನ್ನ ಹೇಳ್ತಿದ್ದಾರೆ. ಅದೆಲ್ಲವೂ ಕೂಡ ರಾಹುಲ್ ಗಾಂಧಿ ಒಬ್ಬರಿಗೆ ಬಿಟ್ಟಿರುವಂತಹ ವಿಚಾರ ಮತ್ತು ಗೊತ್ತಿರುವಂತಹ ವಿಚಾರ ಅನ್ನುವಂತಹದ್ದು ಕೂಡ ಕನ್ಫರ್ಮ್.